ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಈಗ ಶಂಕಿತನ ಜಾಡು ಹಿಡಿದು ಎನ್ಐಎ ತಂಡಕ್ಕೆ ಈಗ ಚೆನ್ನೈನ ಲಿಂಕ್ ಸಿಕ್ಕಿದೆ. ನೋಡಿ, ಚೆನ್ನೈ ಲಿಂಕ್ ಸಿಕ್ಕಿದೆ ಈಗ ಎನ್ಐಎ ತಂಡಕ್ಕೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಇದು. ಶಂಕಿತನ ಜಾಡು ಹಿಡಿದ ಎನ್ಐಎ ತಂಡಕ್ಕೆ ಚೆನ್ನೈ ಲಿಂಕ್ ಸಿಕ್ಕಿದೆ. ತಮಿಳುನಾಡಿನಿಂದ ಬಂದು ಬಾಂಬ್ ಬಿಟ್ಟು ಶಂಕಿತ ಪರಾರಿಯಾಗಿದ್ದಾನೆ. ಸ್ಫೋಟಕ್ಕೂ ಮುನ್ನ 2 ತಿಂಗಳು ತಮಿಳುನಾಡಿನಲ್ಲೇ ಶಂಕಿತ ವಾಸ್ತವ್ಯ ಹೂಡಿದ್ದಾನಂತೆ. ಸ್ಫೋಟಕ್ಕೂ ಮುನ್ನ ಓಡಾಡಿದ್ದ ಶಂಕಿತನ ಜಾಡು ಹಿಡಿದಿದೆ ಎನ್ಐಎ. ತಮಿಳುನಾಡಿನಲ್ಲಿ ಉಳಿದಿದ್ದ ಶಂಕಿತನ ಜೊತೆಗಿದ್ದ ಮತ್ತೊಬ್ಬ ವ್ಯಕ್ತಿ ಕೂಡ ಆತನಿಗೆ ಬೆಂಬಲ ಕೊಟ್ಟಿದ್ದಾನೆ. ಬೆಂಗಳೂರಿಗೆ ಶಂಕಿತ ತಮಿಳುನಾಡಿನಿಂದ ಬಂದಿರೋದು ಪತ್ತೆಯಾಗಿದೆ. ನೋಡಿ, ಆತ ಪಕ್ಕಾ ಪ್ಲಾನ್ಡ್ ಇದು, 2 ತಿಂಗಳ ಪ್ಲಾನ್ಡ್ ಇದು. ತಮಿಳುನಾಡಿನಿಂದ ಬಂದಿದ್ದ ಅನ್ನೋದು ಈಗ ಕನ್ಫರ್ಮ್ ಆಗಿದೆ ಎನ್ಐಎ ಅಧಿಕಾರಿಗಳಿಗೆ. ನೋಡಿ, ಶೋಭಾ ಕರಂದ್ಲಾಜೆ ಮೊನ್ನೆ ಹೇಳಿದ್ರು ತಮಿಳುನಾಡಿನ ಬಂದು ಬಾಂಬಿಟ್ಟು ಹೋಗ್ತಾರೆ ಅಂತ. ಅದೇ ಸಿಕ್ಕಿದೆ ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿ. ಬಹುಶಃ ಅವರಿಗೆ ಮಾಹಿತಿ ಇತ್ತು ಏನೋ ಗೊತ್ತಿಲ್ಲ, ಅವ್ರಿಗೆ ಯಾವ ಮೂಲಗಳಿಂದ ಮಾಹಿತಿ ಇತ್ತು ಗೊತ್ತಿಲ್ಲ. ಬಟ್ ತಮಿಳುನಾಡಿನಲ್ಲೇ ಆತ ಉಳ್ಕೊಂಡಿದ್ದ, ಅಲ್ಲಿಂದನೇ ಬಂದು ಬಾಂಬಿಟ್ಟು ಹೋಗಿದ್ದಾನೆ ಅನ್ನೋದು ಈಗ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗ್ತದೆ. ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದ್ದಾವೆ. ನೋಡಿ, ಎನ್ಐಎ ಅಧಿಕಾರಿಗಳು ಈಗಾಗಲೇ ಚೆನ್ನೈ ಜೊತೆಗೆ ತೆಲಂಗಾಣ, ಆಂಧ್ರ ಎಲ್ಲ ಕಡೆಗಳಲ್ಲೂ ಕೂಡ ಕೇರಳದಲ್ಲಿ ತೀವ್ರವಾದಂಥ ತನಿಖೆ ನಡೆಸ್ತಾ ಇದ್ದಾರೆ, ಹುಡುಕಾಟ ನಡೆಸ್ತಾ ಇದ್ದಾರೆ. ಆತನ ರೇಖಾಚಿತ್ರ ಎಲ್ಲ ಕೂಡ ಗೊತ್ತಾಗಿದೆ, CCTV ಫುಟೇಜ್ ಸಿಕ್ಕಿದೆ. ಆದರೆ ಆತ ಮಾತ್ರ ಪತ್ತೆ ಆಗ್ತಾಯಿಲ್ಲ, ಎಲ್ಲಿ ಹೋಗಿದ್ದಾನೆ ಎಲ್ಲಿದ್ದಾನೆ ಅಂಥೇಳಿ ಈ ಕ್ಷಣದವರೆಗೂ ಗೊತ್ತಿಲ್ಲ. ಆದರೆ ಈಗ ಆತ ತಮಿಳುನಾಡಿನಿಂದ ಬಂದಿದ್ದಾನೆ ಅನ್ನೋದು ಗೊತ್ತಾಗಿದೆ. ಸ್ಫೋಟಕ್ಕೂ ಮುನ್ನ ಓಡಾಡಿದಾನೆ, ಬಹಳ ಸರಿ ಓಡಾಡಿದ್ದಾನೆ. ಬೆಂಗಳೂರು ಟು ಚೆನ್ನೈ ಓಡಾಡಿದ್ದಾನೆ. ತಮಿಳುನಾಡಿನಲ್ಲಿ ಉಳಿದುಕೊಂಡಿದ್ದ. ಶಂಕಿತನ ಜೊತೆ ಮತ್ತೊಬ್ಬನು ಕೂಡ ಇದ್ದ. ಬಟ್ ಈಗ ಕಾರಣ ಗೊತ್ತಾಗಬೇಕು ಅಷ್ಟೇ. ಆರೋಪಿ ಸಿಕ್ಕಾಕೊಳ್ಬೇಕು, ಕಾರಣ ಗೊತ್ತಾಗಬೇಕು. ಯಾವುದಾದ್ರೂ ಉಗ್ರ ಸಂಘಟನೆ ಏನಾದರೂ ಇದ್ರ ಹಿಂದೆ ಇರಬಹುದಾ, ಅಥವಾ ಬಿಸ್ನೆಸ್ ಕಾರಣಕ್ಕೋಸ್ಕರ ಏನಾದರೂ ಟಾರ್ಗೆಟ್ ಮಾಡಿದ್ರ ಅನ್ನೋದು ಗೊತ್ತಾಗಬೇಕಾಗಿದೆ. ನೋಡಿ, ಈಗ ಈ ಶಂಕಿತ ಉಗ್ರ ಏನಿದ್ದಾನೆ, ಇವನೆಲ್ಲೆಲ್ಲಿ ಓಡಾಡಿದ್ದಾನೆ ಎಲ್ಲ ಹಿಸ್ಟ್ರಿಯನ್ನು ಕಲೆ ಹಾಕಿದ್ದಾರೆ. ಬೆಂಗಳೂರು ಟು ಈ ಕಡೆ ಹೋಗಿದ್ದವನು ಫಸ್ಟು, ಬೆಂಗಳೂರು ಟು ತುಮಕೂರು, ತುಮಕೂರಿನಿಂದ ಬಳ್ಳಾರಿಯಿಂದ ಮತ್ತು ಕಲಬುರಗಿ, ಈ ರೀತಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿದ್ದ ಅವನು. ಬಟ್ ಅಲ್ಲಿಂದ ಎಲ್ಲಿ ಹೋಗಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಇದು 2 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದ ಅನ್ನೋದು ಬಹಳ ಸ್ಪಷ್ಟವಾಗಿ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿದೆ. ನೋಡಿ, ಸ್ಫೋಟಕ್ಕೂ ಮುನ್ನ 2 ತಿಂಗಳು ತಮಿಳುನಾಡಿನಲ್ಲೇ ಈತ ವಾಸ್ತವ್ಯವನ್ನು ಹೂಡಿದ್ದಂತೆ. ಸ್ಫೋಟಕ್ಕೂ ಮುನ್ನ ಈತ ಬಂದು ಹೋಗಿದ್ದು ಕೂಡ ಹಲವು CCTVಗಳಲ್ಲಿ ರೆಕಾರ್ಡ್ ಆಗಿದೆ. ತಮಿಳುನಾಡಿನಲ್ಲಿ ಉಳಿದಿದ್ದ ಶಂಕಿತನ ಜೊತೆಗಿದ್ದ ಮತ್ತೋರ್ವ ವ್ಯಕ್ತಿ, ಅಂದರೆ ಇವನ ಜೊತೆಗಿದ್ದಂಥ ವ್ಯಕ್ತಿ ಆತಲ್ಲೇ ಇದ್ದ, ಈತೊಬ್ಬನೇ ಬಂದಿದ್ದ. ಅಂದರೆ ಈಗ ಕನ್ಫರ್ಮ್ ಆಗ್ತಾ ಇದೆ ತಮಿಳುನಾಡಿನಿಂದ ಈತ ಬಂದಿದ್ದು ನಿಜ ಅಂತೇಳಿ. ಆದರೆ ಈತ ತಮಿಳುನಾಡಿನ ಮೂಲದವನೋ ಅಥವಾ ಬೇರೆ ರಾಜ್ಯದವನೋ, ಯಾವುದಾದ್ರೂ ಸಂಘಟನೆಯ ಸ್ಲೀಪರ್ ಸೆಲ್ ಆಗಿ ಕೆಲಸ